ಸ್ವತಂತ್ರ ವೈಕೆ ರಾಮಯ್ಯ ಹೋರಾಟ, ಉಚ್ಮಾಸಿಗೌಡ ಹೋರಾಟ ಅವೆಲ್ಲ ಕಾಂಗ್ರೆಸ್ ಅವ್ರು ಖಂಡಿಸ್ತಲ್ಲ ಇದ್ದಂತ ಕಾಂಗ್ರೆಸ್ ನಾಯಕರು. ಈ ತುಮಕೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ನಾಯಕರು ನಪಂಸಕರಾಗಿದ್ದಾರೆ. ಅವ್ರನ್ನ ಯಾರು ಬಾಳಗಾರ ಇಲ್ಲ. ನಾವು ನಿಲ್ಲಲ್ಲ. ಅದೇನಾಯ್ತು ನೋಡೋಣ. ಏನಾಯ್ತದೆ, ನಾನು ಮಾಡೇ ಮಾಡ್ತೀನಿ ಅಂತೇಳಿ ನಾವೇನು ಬೆಳೆದಿದ್ದೀವಿ ಕೈಗೆ. ನಾವು ಹೋರಾಟ ಮಾಡೋಣ, ಜನ ಬರ್ತಾರೆ. ಬಹುಶಃ ತುಮಕೂರು ಇತಿಹಾಸದಲ್ಲಿ ಅವತ್ತೇನು ನಾವು ಹೋರಾಟ ಮಾಡಿದ್ವಿ, ಅಷ್ಟು ಜನ ಯಾವ ಹೋರಾಟದಲ್ಲೂ ಭಾಗವಹಿಸಿಲ್ಲ. ಅವತ್ತು ಹೋರಾಟ ಭಾಗವಹಿಸ್ತಾರೆ. ಮುಂದೆ ಕರೆದು 50,000 ಜನ ಬರ್ತಾರೆ. ಡಿ.ಕೆ. ಶಿವಕುಮಾರ್ ಏನ್ ಮಾಡ್ತಾರೆ? ಏನ್ ಮಾಡ್ಬೋದು? ಲಾಠಿ ಚಾರ್ಜ್ ಮಾಡ್ಬೋದು ಅಷ್ಟೇ. ಅದ್ಬಿಟ್ಟು ಇದೇನ್ ಮಾಡಕೈತದ್ರಿ? ಅದರಿಂದ ನಾನೇನ್ ಹೇಳ್ತೀನಿ, ನಾನು ಮೊದಲು ನಮ್ಮ ಗೋವಿಂದರಾಜ್ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದ್ರೆ ಮೊನ್ನೆ ಅವ್ರು ರಿಯಾಕ್ಟ್ ಮಾಡೋರು. ನಾನು ಶಿವನಿಗೆ ಪುರಸ್ಕಾರ ನಾನು ಬರ್ತೀನಿ, ರಿಯಾಕ್ಟ್ ಮಾಡೋದು ಕರಿತೀನಿ ಕರೆದಿಲ್ಲ. ನಾನೇ ಕರಿತೀನಿ, ರಿಯಾಕ್ಟ್ ಮಾಡೋದು. ಇಲ್ಲಿ ಇವತ್ತು ರಿಯಾಕ್ಟ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಸಹ ಕೆಲಸ ಮಾಡೋಕ್ಕೆ ನಾವು ಬಿಡೋದಿಲ್ಲ. ಆಯ್ತಾ? 12 ಅಡಿ ಪೈಪಲ್ಲಿ ತಗೊಂಡೋಗ್ಲಿಕ್ಕೆ ಬಿಡೋಲ್ಲ. ನಮ್ಮ ತುಮಕೂರು ಜಿಲ್ಲಾ ರೈತರು ಯಾರು ಸಹ ಯಾರಿಗೂ ಹೀಳಾಗಲ್ಲ. ಕಷ್ಟಪಟ್ಟು ದುಡಿದು ತಿಂದು ಜೀವನ ಮಾಡ್ತಕ್ಕಂಥ ವರ್ಗ ಇವತ್ತು ಅವ್ರಿಗೆ ಎಣ್ಣೆ ಆದಾಗ ನಾವು ಪರವಾಗಿ ನಿಲ್ಬೇಕು. ನಾವು ನಿಲ್ತೀವಿ. ನಾವು ಯಾವುದೇ ಕಾರಣಕ್ಕೆ ಹಿಂಗ್ ಹೋಗೋದಿಲ್ಲ. ಯಾರು ಹೋದ್ರು ನಾನಂತೂ ನಿಂತೇ ನಿಲ್ತೀವಿ. ಅದೇನ್ ಬೇಕಲ್ಲ. ಹಾಗಾಗಿ ಹೇಳಿದ ಯಾರು ಸಹ ಇನ್ಕ್ಲೂಡಿಂಗ್ ನಮ್ಮ ಜಯಚಂದ್ರ ಸೀನಿಯರ್ ಮೋಸ್ಟ್ ಅವರೇ ಬಾಯಿ ಗೊತ್ತಿಲ್ಲ. ಏನಾಗಿದೆ ಇವ್ರಿಗೆಲ್ಲ? ಅವ್ರು ತಿಳ್ಕೊಂಡಿರ್ಬೋದು ಅಷ್ಟೇ. ಇವಾಗೇನೋ ಹೇಳುವ ಮಣ್ಣುತ್ತದೆ ಗೊತ್ತದೆ. ಮುಂದಿನ ದಿವಸದಲ್ಲಿ ಅವೆಲ್ಲ ನಿಂತೋಯ್ತು, ತುಂಬಲ್ಲ. ನಾವೇ ಮುಚ್ಕೊಂಡ್ಬರ್ತೀವಿ. ಅದಕ್ಕೆ ನಿಲ್ಲಕ್ಕಿಲ್ಲ. ಒಂದ್ಸರಿ ಮುಚ್ಚಿದೆ, ಅವನು ಬ್ರಿಟಿಷ್ ಆಗಿದ್ದಲ್ಲೇ ನಾನು ಮುಚ್ಚಿದ್ದೆ ಶಿಲಾದ. ಗೊತ್ತಾಯ್ತಾ? ಇದೇನು ಯಾರು ಸೊತ್ತಲ್ಲ. ಮೊನ್ನೆ ನಾನು ವಿಧಾನಸೌಧದಲ್ಲಿ ಕೇಳಿದ್ದೀನಿ, ಯಾರು ಅಪ್ಪ ಮನೆ ದುಡ್ಡು ರೈತ ಕಂಡ GST ಟ್ಯಾಕ್ಸ್ ಗಳನ್ನ ನೀವು ನಮಗೆ ಕೊಡ್ತಾ ಇದ್ದೀರಿ, ಯಾರು ಮನೆ ದುಡ್ಡೇನಲ್ಲ ಅಂತ ನಾನು ಹೇಳಿದ್ದೀನಿ. ಮುಂದೆ ನಾನು ಹೇಳಲ್ಲ. ಉಪಮುಖ್ಯಮಂತ್ರಿ ಮಾತಾಡೋ ಭಾಷೆ ಇದು ಮಾಡೇ ಮಾಡ್ತೀವಿ. ಏನಂತ ನಮ್ಮ ತುಮಕೂರು ಜಿಲ್ಲೆ ಯಾರು ಕಾಂಗ್ರೆಸ್ ನಡ್ಸತ್ತಿರ್ಬೋದು ಅಷ್ಟೇ. ಬಿಜೆಪಿ ದಳ ಗಂಡಸ್ತಾನ ಇನ್ನೂ ಇದೆ. ಬಿಜೆಪಿ ದಳದವರಿಗೆ ಇನ್ನೂ ಗಂಡಸ್ತಾನ ಇದೆ. ನಮ್ಮ ರೈತರ ಶಕ್ತಿ ಇದೆ. ಯಾರೋ 4 ಜನ ಲೀಡರ್ಗೆ ಕಾಂಗ್ರೆಸ್ ಹೆಚ್ಚು ಕಮ್ಮಿ ತುಮಕೂರು ಜಿಲ್ಲೆ ನಡ್ಸಕ್ ಹೋಗಿ ಅದ್ರ ಬಗ್ಗೆ ಯಾಕೆ ಮಾತಾಡ್ತೀವಿ? ಯಾರಿಗೆ ಮಾತಾಡ್ತೀವಿ? ಒಂದು ಹೇಳ್ತೀನಿ ಕೇಳಿ. ಏನೋ ರಾಜಣ್ಣ ಅಧಿಕಾರ ಕಳ್ಬೋದು, ಏನು ಸ್ಟೇಟ್ಮೆಂಟ್ ಮಾಡೋದು. ಅವನು ಕರ್ಕೊಂಡು ಜೊತೆಗೆ ಬರ್ತಾನೆ. ನಾನು 150 ಕೋಟಿ ಗಾಡಿ ಬಂದಿದೆ ಮುನ್ಸಿಪಲ್ ಕಾರ್ಪೊರೇಷನ್. ನಾನು ನೀರು ಕೊಡ್ಬೇಕು ಜನಕ್ಕೆ ಅಂತ ಪೈಪ್ ಲೈನ್ ಮಾಡಿಸಿ ಕೇಳಿದ. ಎಲ್ಲಿಂದ ಬರ್ತದೆ ನೀರು ಅಂದ್ರೆ ಇದೇ ಲಿಂಕ್ ಆಗಿದೆ. ನಮ್ಗೆ ಹೇಳೋದು ಒಂದು ಪ್ರಮಾಣ ಮಾಡ್ತಾರೆ, ನಮ್ಮ ಕುಡಿಗೂ ಹೋಯ್ತದೆ ಅಂತ. ಕುಡಿಗಳಿಲ್ಲ, ಮಾರ್ಗಳಿಲ್ಲ. ರಾಮನಗರ ಬೆಂಗಳೂರು ಹೋಯ್ತದೆ. ಇದು ನಾಚಿಕೆ ಆಗ್ಬೇಕಪ್ಪ. ಕುಡಿಯೋದು ನಾನೇ ಬೇಡ ಅನ್ನಲ್ಲ. ಅವರ ಒಂದು ಪೈಪ್ ಲೈನ್ ಮಾಡ್ಕೊಂಡ್ಬರ್ಲಿ, ಗೊರೂರಿಂದ ಮಾಡ್ಕೊಂಬಂದು ಕುಡಿಯೋ ನೀರು ಕೊಡ್ಲಿ ಬೆಂಗಳೂರಿಗೆ. ನಾವೇನು ಬೇಡ ಅನ್ನಲ್ಲ. ನಮ್ಮ ಬಗ್ಗೆ ಮೇಲೆ ಹಾಕಿ ಬಿಡ್ತೀವಿ. ಕಾಂಗ್ರೆಸ್ ಶಾಸಕರಿಗೆ ನಾನು ಹೇಳ್ತೀನಿ, ಅಧಿಕಾರ ಯಾರಿಗೂ ಶಾಶ್ವತ. ರೈತರು ಉಳಿಸ್ಕೊಂಡು ನಮ್ಮ ಪೂರ್ವಿಕರು ಈ ಜಿಲ್ಲೆಗೆ ಎಷ್ಟು ಹೋರಾಟ ಮಾಡಿ ಇವತ್ತು ನಮ್ಮ ಜೊತೆ ಇಲ್ಲ. ಅವರೆಲ್ಲ ಅಮರರಾಗಿದ್ದಾರೆ. ನಿಮ್ಗೂ ಒಳ್ಳೆ ಹೆಸರು ಬರಬೇಕು ಅನ್ನೋದಾದ್ರೆ ದಯಮಾಡಿ ಬನ್ನಿ. ಇಲ್ಲ ಇದೇ ಲಾಸ್ಟ್ ನಮ್ಮ ರಾಜಕಾರಣ ಏನು ನೀವೆಲ್ಲ ಇಟ್ಕೊಳ್ಳಿ. ಜನ ಬುದ್ಧಿ ಕಲಿಸ್ತಾರೆ. ನಿಮ್ಗೆ ಜನ ಏನು ಡಾಕ್ಟ್ರೇ ಇರೋದ. ನೀವು ದುಡ್ಡು ಮಾಡಿರ್ಬೋದು, ಮೈಸೂರಲ್ಲಿ ಮುಗಿದೋದಲ್ಲಿ ದುಡ್ಡು ಹಂಚ್ಬೋದು. ಈ ಮನೆಯಿಂದ ಏನ್ ಕೊಡಕ್ಕಿಲ್ಲ, ಅದು ಸರ್ಕಾರ ದುಡ್ಡು ಕೊಡೋದು. ಅದರಿಂದ ಜನ ಯೋಚನೆ ಮಾಡ್ತಾರೆ. ಆಯ್ತಾ? ಇವರು ಅಷ್ಟೇ ಎತ್ತಿರವಾಗಿ ಬೇಕೇದಾಟು ಚುನಾವಣೆ ಆಡ್ತಾರೆ. ಇದು ಒಳ್ಳೇದಲ್ಲ. ಇದು ಬಹಳ ದಿವಸ ನಡೆಯಲ್ಲ. ನಾನು ಹೇಳ್ತೀನಿ ಕೇಳ್ರಿ, 5 ಜನ ಕಾಂಗ್ರೆಸ್ ಅವ್ರು ಗೆದ್ದವ್ರೆ ಮಂಡ್ಯದಲ್ಲಿ. ನೆಕ್ಸ್ಟ್ 5 ಜನ ಜನತಾ ದಳದಲ್ಲೇ ಗೆಲ್ತಾರೆ ಅಲ್ಲಿ. ಅದಕ್ಕೆ ಎಲ್ಲ ಮಾಡ್ತಿಲ್ಲ. ಅದರಿಂದ ಇವ್ರ ಆಟ ನಡೆಯಲ್ಲ. ಕಾಲ ಹತ್ರ ಬಂದದೆ ನೋಡೋಣ. ನಾವು ಹೋರಾಟದಿಂದ ಹಿಂದೆಗೆ ಬೇಡ. ಅದೇನ್ ಬೇಕಾದ್ರೂ ಆಗಲಿ, ಏನ್ ಮಾಡ್ತಾರೆ ಮಾಡಿ. ನಿಮ್ ಶಕ್ತಿ, ರೈತರ ಶಕ್ತಿ ಮುಂದೆ ಯಾವ ಸರ್ಕಾರ ಏನು ಅಲ್ಲಾಡ್ಸಕ್ಕಾಗಲ್ಲ. ನಿಮ್ ಶಕ್ತಿ. ನಾನು ಜನ ಸೇರಿಸ್ತೀನಿ ದಿಲೀಪ. ನಾನು ಸಹ ಬೈಕ್ ಹಾಕಿ CS ಪುರ ನಮ್ಮ ತುರ್ಬೇಕೆರೆ ಜನ ಸೇರಿಸ್ತೀನಿ. ನೀವೆಲ್ಲ ಸೇರಿಸಿ, ನಾಗರಾಜ್ ನೀವೆಲ್ಲ ಸೇರಿಸಿ, ನೀವೆಲ್ಲರೂ ಸೇರಿಸಿ ಇನ್ನೊಂದು ಹೋರಾಟ ಮಾಡಲ್ಲ. ಅದೇನಾಯ್ತದ ಆಗ್ಲಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.